ನಮಸ್ತೆ ಸ್ನೇಹಿತರೆ, ಅಭಿಷೇಕ್ ಟಿಂಬರ್ ಆ್ಯಂಡ್ ಸಾಮಿಲ್ ಗ್ರೂಪ್ನ ಇನ್ನೊಂದು ಉಪಯುಕ್ತಕರ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಮಲೆನಾಡು ಭಾಗದ ಒಂದು ಪ್ರದೇಶದಲ್ಲಿ ಈ ಒಂದು ಹಲಸಿನ ಮರದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಲಸಿನ ಮರ ಎಲ್ಲರೂ ನೋಡಿರ್ತೀರ, ಯಾರಿಗೂ ಗೊತ್ತಿರಲ್ಲ ಹೇಳಿ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಹಲಸಿನ ಮರ ಎತ್ತರವಾಗಿ ಈ ಥರ ಬಹಳ ಕಡಿಮೆ ಬೆಳೆಯೋದು. ಇದೊಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಲಸು ನೋಡಿ, ಈ ರೀತಿ ಇದೆ. ಹಲಸಿನ ಮರದ ಎಲೆಗಳು ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ. ನಾವು ಸಾಕಷ್ಟು ಕಡೆ ನೋಡಿರ್ತೀವಿ ಮರನ, ಆದರೆ ಈ ಥರ ಎತ್ತರವಾಗಿರ್ತಕ್ಕಂಥ ಮರ ಬಹಳ ಕಡಿಮೆ ನೋಡಿರ್ತೀವಿ. ಒಂದು 7 ಅಡಿ 8 ಅಡಿ 9 ಅಡಿ 10 ಅಡಿ ಹೈಟ್ ಇರುತ್ತೆ, ಆಮೇಲೆ ಕೌಲು ಹೊಡಿರುತ್ತೆ. ಬಟ್ ಇದು ತುಂಬ ಎತ್ತರವಾಗಿ ಸ್ಟ್ರೈಟಾಗಿ ನೋಡಿ, ತುಂಬ ಎತ್ತರವಾಗಿ ಬೆಳೆದಿರ್ತಕ್ಕಂಥ ಮರ. ಅಪ್ಪಟ ಮಲೆನಾಡು ಭಾಗದ ಹಲಸಿನ ಮರ. ಹಾಗೆ ಇನ್ನೊಂದು ಮರ ಇಲ್ಲೇ ಇದೆ, ಇದು ಕೂಡ ಹಲಸಿನ ಮರ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಹಾಗೆ ಮುಂದಕ್ಕೆ ಹೋಗೋಣ. ಇನ್ನೂ ಒಂದೆರಡು ಹಲಸಿನ ಮರ ನಾನು ನೋಡಿದೆ ಬರುವಾಗ ರಸ್ತೆಯಲ್ಲಿ. ಒಂದು ಹಲಸಿನ ಮರದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಹಲಸಿನ ಮರ ಇಲ್ಲೊಂದಿದೆ ಸ್ನೇಹಿತರೆ. ಈ ಒಂದು ಝೋನಲ್ಲಿ ಎಲ್ಲೂ ಹೋದರೂ ಕೂಡ ಹಲಸಿನ ಮರ ಭಾಳ ಎತ್ತರವಾಗಿ ಬೆಳೆದಿರ್ತಕ್ಕಂಥದ್ದೇ ಇದೆ. ನೋಡಿ, ಇದು ಹಲಸಿನ ಮರ ಸ್ನೇಹಿತರೆ. ಈ ಹಲಸಿನ ಮರದ ಏನಪ್ಪ ವಿಶೇಷ ಅಂದರೆ, ವರ್ಷ ಪೂರ್ತಿ ನಿಮಗೆ ಸೀಸನಲ್ ಹಲಸಿನ ಹಣ್ಣು ಕೊಡುತ್ತೆ. ಆಮೇಲೆ ಸರಿಸುಮಾರು ಒಂದು 30, 40, 50 ವರ್ಷ ಬಾಳಿ ಬದುಕಿದ ನಂತರ ಈ ಒಂದು ಮರೋತ್ಪನ್ನಕ್ಕೆ ಉಪಯೋಗಕ್ಕೂ ಬರುತ್ತೆ. ಇದರ ಒಳಗಡೆ ಇರ್ತಕ್ಕಂಥ ಒಂದು ಕಲರು, ಹಲಸಿನ ಮರದ ಕಟ್ ಸೈಜ್ ಕಲರು ಸಂಪೂರ್ಣವಾಗಿ ಯೆಲ್ಲೋ ಕಲರ್, ಹಳದಿ ಬಣ್ಣ ಇರುತ್ತೆ ಸ್ನೇಹಿತರೆ. ಈ ಒಂದು ಹಲಸಿನ ಮರದಲ್ಲಿ ಅರಿಶಿಣ ಕಲರ್ ಮಾತ್ರ ಮರನ ಉಪಯೋಗ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಳುಮರನ ಉಪಯೋಗ ಮಾಡಬಾರ್ದು ಸ್ನೇಹಿತರೆ. ಬಿಳುಮರ ಪೌಡ್ರಾಗಿ ಬೀಳುತ್ತೆ. ಮತ್ತು ವಾಸ್ತು ಪ್ರಕಾರ ಈ ಒಂದು ಹಲಸಿನ ಮರನ ಮಲೆನಾಡು ಭಾಗದಲ್ಲಿ ಪೂಜಾ ಡೋರಿಗೆ ಮತ್ತು ಪೂಜಾ ಡೋರ್ ಫ್ರೇಮಿಗೆ ಹಾಕ್ತಕ್ಕಂಥದ್ದು ಬಹಳ ವಾಡಿಕೆ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ. ಹಾಗಾಗಿ ಈ ಮರಕ್ಕೆ ಹೆಚ್ಚು ಕಡಿಮೆ ಸಾಗುವಾನಿ ಮರದ ಬೆಲೆನೇ ಇದ್ದಷ್ಟೇ ಇರುತ್ತೆ, ಕಡಿಮೆ ಏನೂ ಇರಲ್ಲ ಸ್ನೇಹಿತರೆ. ಆದರೆ ಲಿಮಿಟೆಡ್, ಸಿಕ್ಕಾಪಟ್ಟೆ ಸಿಗಲ್ಲ, ಬಹಳ ಕಡಿಮೆ ಇರುತ್ತೆ. ಆಮೇಲೆ ಈ ಬಯಲು ಸೀಮೆ ಪ್ರದೇಶದಲ್ಲಿ 1-2 ಹಾಕ್ಕೊಂಡಿರ್ತಾರೆ, ಯಾರು ಕೂಡ ಕಟ್ ಮಾಡಲ್ಲ ಅದನ್ನು. ಈ ಮಲೆನಾಡು ಪ್ರದೇಶದಲ್ಲಿ ಸಿಗುತ್ತೆ, ಆದರೂ ಕೂಡ ಇಲ್ಲೇ ಇದರ ಬಗ್ಗೆ ಅವೇರ್ನೆಸ್, ತಿಳುವಳಿಕೆ ಇರೋದ್ರಿಂದ ಈ ಮರನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗಲ್ಲ, 1-2 ಚೌಕಟ್ಟಿಗೆ ಸಿಗುತ್ತೆ. ಈ ರೀತಿ ನೋಡಿ ಸ್ನೇಹಿತರೆ, ತುಂಬ ಹೈಟಾಗಿ ಬೆಳೆದಿರ್ತಕ್ಕಂಥ ಮರ. ನೋಡಿ, ಹಲಸಿನ ಮರದ ಸಿಪ್ಪೆ ಈ ರೀತಿ ಇರುತ್ತೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇರುತ್ತೆ ಹಲಸಿನ ಮರದ ಸಿಪ್ಪೆ ಇರ್ತಿರುತ್ತೆ. ಚಕ್ಕೆ ಎದ್ದೇಳುತ್ತೆ. 1 ವರ್ಷಕ್ಕೊಂದು ಸಲ ಈ ರೀತಿ ಚಕ್ಕೆ ನೋಡಿ ಎದ್ದೇಳುತ್ತೆ. ಒಳಗಡೆ ನೋಡಿ ಯೆಲ್ಲೋ ಕಲರ್. ಮರ ಕಟ್ ಮಾಡಿದಾಗ ಒಳಗಡೆ ಸಂಪೂರ್ಣವಾಗಿ ಒಂದು 70 to 80% ಯೆಲ್ಲೋ ಕಲರ್ ಇರುತ್ತೆ. ಇದು ಗಟ್ಟಿಮುಟ್ಟಾದಂಥ ಮರ. ಇದರಿಂದ ಬಾಗಿಲು, ಚೌಕಟ್ಟು, ಕಿಟಕಿ, ಡೋರು, ಶಟರ್ಸು ಅಷ್ಟೇ ಅಲ್ಲದೆ ಫರ್ನಿಚರ್ಗಳು ಕೂಡ ನಾವು ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತೊಂದು ಹಲಸಿನ ಮರ ನಮ್ಮ ಮುಂದೆ ಇದೆ. ಇದು ನೋಡಿ, ಇದು ಹೆಚ್ಚು ಕಡಿಮೆ ಒಂದು 30ರಿಂದ 40 ಅಡಿ ಎತ್ತರ ಬೆಳೆದಿದೆ. ಬಹಳ ಚೆನ್ನಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ. ಮೇಲ್ಗಡೆ ಹೋಗಿದ್ದು ಕೂಡ ಒಂಥರ ಛತ್ರಿ ಆಕಾರದಲ್ಲಿದೆ ನೋಡಿ ಸ್ನೇಹಿತರೆ. ಬಹಳ ಚೆನ್ನಾಗಿದೆ, ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣ್ತಾ ಇತ್ತು. ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಇದನ್ನು ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಒಂದು ಛತ್ರಿ ಥರ ಮೇಲ್ಗಡೆ ಹರಡ್ಕೊಂಡಿದೆ ನೋಡಿ ಸ್ನೇಹಿತರೆ. ಈ ಥರ ಮರಗಳನ್ನು ನೀವು ನೋಡಬೇಕಂದ್ರೆ ಮಲೆನಾಡು ಭಾಗದಲ್ಲಿ ಮಾತ್ರ ಸಾಧ್ಯತೆ, ಬೇರೆಲ್ಲೂ ಕೂಡ ಈ ಥರ ನೀವು ಮರ ಅಷ್ಟು ಸುಲಭವಾಗಿ ನೋಡೋಕ್ಕೆ ಸಿಗಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಹಲಸಿನ ಹಣ್ಣುಗಳು ನೋಡಿ ಮಧ್ಯದಲ್ಲಿ ತುಂಬ ಸುಂದರವಾಗಿದೆ. ಈ ಮರನೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ, ಇದು ಹಲಸಿನ ಮರ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ, ನಯನ ಮನೋಹರವಾಗಿದೆ. ಇದು ಬಹಳ ಎತ್ತರವಾಗಿ ಬೆಳೆದಿರ್ತಕ್ಕಂಥ ಒಂದು ಹಲಸಿನ ಮರ ಸ್ನೇಹಿತರೆ. ಆದರೆ ಅಷ್ಟೊಂದು ಬಲ್ತಿಲ್ಲ ಮರ, ಒಂದು 4 ಅಡಿ ಸುತ್ತಳ್ತಿರ್ಬೋದು, ಆದರೆ ಅಷ್ಟೊಂದು ಬಲ್ತಿಲ್ಲ ಸ್ನೇಹಿತರೆ. ನೋಡಿ, ಬುಡದಲ್ಲೇ ಒಂದು ಹಲಸಿನ ಹಣ್ಣು ಬಿಟ್ಟಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ವಾವ್, ಸೂಪರ್. ಹಾಗೆ ನೋಡಿ, ಇದಿನ್ನೂ ಬಲ್ತಿಲ್ಲ ಅನ್ನೋದಕ್ಕೆ ಏನಪ್ಪ ಅಂತಂದರೆ ಇದ್ರ ಚಕ್ಕೆ ನೋಡಿ ಇನ್ನೂ ಅಂಟ್ಕೊಂಡಿದೆ ಸಿಪ್ಪೆ.
ಬಲ್ತಿದ್ರೆ ಸ್ವಲ್ಪ ದಪ್ಪ ಇರುತ್ತೆ ಚಿಪ್ಪೆ, ಅಷ್ಟು ಬಲ್ತಿಲ್ಲ ಸ್ನೇಹಿತರೆ. ನೋಡಿ ಬಲ್ತಿಲ್ಲ ಅನ್ನೋದಕ್ಕೆ ನೋಡಿ ಸಿಪ್ಪೆ ಅಂಟ್ಕೊಂಡಿದೆ. ಯಾವಾಗ ಬಲಿಯುತ್ತೆ ಮರ ಅದು ಸಿಪ್ಪೆ ಬಿಟ್ಕೊಳುತ್ತೆ ಸ್ನೇಹಿತರೆ. ಆಮೇಲೆ ಸಿಪ್ಪೆ ದಪ್ಪ ಜಾಸ್ತಿ ಇರುತ್ತೆ ಬಲ್ತರೆ, ಈ ಥರ ತೆಳ್ಳಗಿರಲ್ಲ ಸ್ನೇಹಿತರೆ. ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಬಹಳ ವಿಶೇಷ ಅಂದರೆ ಬುಡದಲ್ಲೇ ಹಲಸಿನಕಾಯಿ ಬಿಟ್ಟಿದೆ ಸ್ನೇಹಿತರೆ. ನೋಡೋದಕ್ಕೆ ಒಂದು ನಯನ ಮನೋಹರವಾಗಿದೆ. ಹಾಗೆ ನೋಡಿ ಸ್ನೇಹಿತರೆ, ಇದರ ಎಲೆ ಭಾಳ ಹತ್ತಿರದಿಂದ ನಾನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಹಲಸಿನ ಮರದ ಎಲೆ ನೋಡಿ ಈ ರೀತಿ ಇರುತ್ತೆ. ನಮ್ಮ ಹಸುಗಳಿಗೆ ಮೇಕೆಗಳಿಗೆ ಇದು ಕೊಟ್ಬಿಟ್ರೆ ಅದ್ಭುತವಾಗಿ ತಿಂದ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇನ್ನೊಂದು ಹಲಸಿನಕಾಯಿ ನೋಡಿ ಇಲ್ಲಿ ಬಿಟ್ಟಿದೆ, ಕೈಗೆ ಸಿಗ್ತಾಯಿದೆ ನೋಡಿ ಸ್ನೇಹಿತರೆ. ಒಂದಲ್ಲ ಎರಡು. ಈ ರೀತಿ ಒಂದು ವಿಶೇಷ ಗುಣಮಟ್ಟ ಮತ್ತು ವಿಶೇಷವಾದಂಥ ಈ ಒಂದು ಹಲಸಿನ ಮರದ ವಿಡಿಯೋ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.